ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆ ಏನು, ಹಾಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಜಾತಕದ ಬಗ್ಗೆ ನಿಮಗಿರುವಂತಹ ಗೊಂದಲಗಳಿಗೆ ಪರಿಹಾರವನ್ನ ಸಹ ಕಂಡುಕೊಳ್ಳಬಹುದಾಗಿದೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನ ತಿಳಿಸಿಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ಒಂದೊಳ್ಳೆಯ ಮಾತು, ಸ್ಫೂರ್ತಿದಾಯಕವಾದ ಮಾತು ಕೇಳಿಕೊಂಡು, ನೋಡಿಕೊಂಡು, ಅರ್ಥ ಮಾಡಿಕೊಂಡು ಅನುಸರಿಸುವ ಪ್ರಯತ್ನ ಮಾಡುವುದನ್ನ ನೋಡಿ, ಗಮನಿಸಿ. ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚೈವಾವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಎರಡನೇ ಸಾಲಿಯಲ್ಲ, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಸಾಲ ಏನಪ್ಪ? ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚೈವ. ನೋಡಿ, ಕೇಳಿ, ಧರ್ಮ ಅನ್ನೋದು ನಿಜವಾಗಿ ಏನು ಅನ್ನೋದನ್ನು ಹೇಳ್ತೀನಿ, ಅದನ್ನು ಸಾಧ್ಯವಾದರೆ ಪ್ರಯತ್ನ ಮಾಡಿ ಅಂತಕ್ಕಂಥ ಸಾಲು. ಎರಡನೇದು ಅದರಲ್ಲಿ ಇರ್ತಕ್ಕಂಥದ್ದು ಎರಡು ಏನು? ಆತ್ಮನಃ ಪ್ರತಿಕೂಲಾನಿ, ನಮಗೆ ಯಾವುದು ತೊಂದರೆಯೋ ಪರೇಶಾಂ ನ ಸಮಾಚಾರ, ಇನ್ನೊಬ್ಬರ ವಿಷಯದಲ್ಲಿ ಅದನ್ನು ಆಚರಿಸಬೇಡಿ ಅಂತ. ಸುಮ್ಮನೆ ನಾವು ಯಾರ ಮೇಲೋ ಕೂಗಾಡಿಬಿಡ್ತೀವಿ, ರೇಗಾಡಿಬಿಡ್ತೀವಿ, ತಪ್ಪಿದೆಯೋ ಇಲ್ವೋ ಪೂರ್ವಾಪರ ಯೋಚನೆ ಮಾಡಿದೆ. ಅರೆ, ನಿಮಗೆ ಅದಾದರೆ ಯಾರೋ ಒಂದು 4 ಸಭೆಯಲ್ಲಿ ಅಥವಾ ಇನ್ಯಾವುದೋ ಒಂದು ಕಚೇರಿಯಲ್ಲೋ ಅಥವಾ ಇನ್ಯಾವುದೋ ಒಂದು ರೇಗಾಡಿಬಿಟ್ರೆ 4 ಜನ ನೋಡ್ತಾ ಇರ್ತಾರೆ. ನಿಮಗೆ ಹಾಗಾದರೆ ನೀವು ಹೇಗೋ ಹಾಗೆ ಅನ್ನೋದನ್ನು ಭಾವಿಸಬೇಕು. ಮನೆಯಲ್ಲೇ ಆಗಲಿ, ಹೆಚ್ಚಿನ ಕೆಲಸ ಪಾಪ ಒಬ್ಬರಿಗೆ ಹೊರೆ ಆಗ್ತಾ ಇರುತ್ತೆ. ಅರೆ, ಅದು ನಿಮಗಾದರೆ. ಹೀಗಾಗಿ ತನ್ನಂತೆ ನನ್ನ ಹಾಗೆ ಅಂತ ತಿಳ್ಕೊಂಡು ಸಂದರ್ಭವನ್ನು, ಕೆಲಸವನ್ನು, ಎಲ್ಲವನ್ನ ನಿಭಾಯಿಸುವ ಸಂದರ್ಭ ಅದು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಒಳ್ಳೆಯ ಸುಭಾಷಿತ. ನನಗೆ ನೋವಾಗ್ತಾ ಇದೆ ಅಂತಂದರೆ ಅದು ಅವರಿಗೂ ಆಗುತ್ತೆ ಅಂತ. ಅವರ ವಿಚಾರದಲ್ಲಿ ನಾನು ಹೇಗೆ ನನ್ನನ್ನು ನೋಡ್ಕೊಳ್ತೀನೋ ಆ ರೀತಿಯಲ್ಲಿ ಇನ್ನೊಬ್ಬರನ್ನು ಕಾಣಬೇಕು ಅನ್ನೋದು. ಹಾಗಾದಾಗ ಏನಾಗುತ್ತೆ, ಎಲ್ಲರನ್ನ ಒಂದು ರೀತಿಯ ಗೌರವ ಭಾವನೆ ಬರುತ್ತೆ. ನಿಮ್ಮನ್ನು ಇನ್ನೊಬ್ಬರು ಗೌರವಿಸಬೇಕು ಅಂತಕ್ಕಂಥ ಭಾವನೆ ನಮಗಿದ್ದಾಗ ಇನ್ನೊಬ್ಬರು 4 ಜನ ನಮ್ಮನ್ನು ನೋಡಿ ಗೌರವವಾಗಿ ಮಾತಾಡಿಸ್ಬೇಕು, ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅಂತ ಅಂದುಕೊಳ್ತೀವಲ್ಲ, ಹಾಗೆ ಇನ್ನೊಬ್ಬರು ವಿಚಾರನೂ ಅಲ್ವಾ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇದನ್ನು ಎಲ್ಲ ಕಡೆ ಅನ್ವಯ ಮಾಡ್ಕೊಳ್ಬೇಕು. ಒಂದು ವಿದ್ಯಾರ್ಥಿಯಿಂದ ಹಿಡಿದು ನಿಮ್ಮ ಕೆಲಸ ಸ್ಥಳಗಳವರೆಗೆ ಅನ್ವಯ ಮಾಡ್ಕೊಳ್ಬೇಕು. ಮನೆಯಲ್ಲೂ, ಕುಟುಂಬದಲ್ಲೂ, ಹೆಣ್ಮಕ್ಳು ಯಾರಿಗೂ ಹೊರೆ, ನನಗೆ ಹೊರೆ ಆಗ್ತಾ ಇದೆ ಅಂದರೆ ಅವ್ರಿಗೂ ಹೊರೆ ಆಗ್ತಾ ಇದೆ, ನನಗೆ ನೋವಾಗ್ತಾ ಇದೆ ಅಂದರೆ ಅವ್ರಿಗೆ ನೋವಾಗ್ತಿದೆ. ಇದು ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಈಗ ಇಡೀ ವಾರದ ವಿಶೇಷತೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತ. ಈ ವಾರದಲ್ಲಿ ಏನು ವಿಶೇಷತೆಗಳಿದ್ದಾವೆ ಅದನ್ನು ಗಮನಿಸೋಣ. ನಾಳೆ ಸೋಮವಾರ ಬಹಳ ವಿಶೇಷವಾದದ್ದು, ಸೋಮ ಪ್ರದೋಷವನ್ನು ಕಾಣ್ತೀವಿ. ಮಂಗಳವಾರ ದಿವಸ ಬುಧ ಗ್ರಹ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದೊಂದು ಸಂಕ್ರಮಣ. ಹೀಗಾಗಿ ಅದು ತುಂಬ ಮುಖ್ಯವಾದದ್ದು. ಬುಧನ ಶಕ್ತಿ ಏನು ಅನ್ನೋದನ್ನು ನಾವು ಆ ದಿವಸ ಹೆಚ್ಚಿನದಾಗಿ ಗಮನಿಸೋಣ, ಮಂಗಳವಾರ ದಿವಸ. ಅದಾದ ಮಾರನೇ ದಿವಸ 12ನೇ ತಾರೀಕು ಬುಧವಾರ ಸೂರ್ಯನ ಸಂಕ್ರಮಣ ಇದೆ. ಕುಂಭರಾಶಿಯನ್ನು ಆತ ಪ್ರವೇಶ ಮಾಡ್ತಾನೆ. ಮಕರ ರಾಶಿ ಇಷ್ಟು ದಿವಸ ಆಯಿತು, ಮಕರ ಸಂಕ್ರಮಣ ಅಂತಿದ್ವಲ್ಲ, ಅದೀಗ ಮುಂದೆ ಹೋಗಿ ಕುಂಭ ಸಂಕ್ರಮಣ ಉಂಟಾಗುತ್ತೆ ನಾಡಿದ್ದರಿಂದ. ಅದು ಕೂಡ ಸೂರ್ಯನಿಗೆ ಶತ್ರುಕ್ಷೇತ್ರವೇ. ಶನೈಶ್ಚರನ ಮನೆಯಲ್ಲಿ ಸೂರ್ಯನ ಸಂಚಾರವಾದಾಗ ಏನೇನು ಬದಲಾವಣೆಗಳಾಗುತ್ತೆ ಅಂತ. ಅಂತೂ ಬುಧ ರವಿಯರಿಂದಾಗಿ ಈ ವಾರದಲ್ಲಿ ನಿಮ್ಮ ಫಲವೂ ಕೂಡ ಬದಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅದನ್ನು ನಾವು ಮುಂದೆ ಹಂತದಲ್ಲಿ ಗಮನಿಸೋಣ. ಅಂತೂ ಈ ವಾರದಲ್ಲಿ ಪ್ರಧಾನವಾದ ಅಂಶಗಳಿವು. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ರಮೇಶ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 7/7/91. 7/7/91. ಸಮಯ ಭಾನುವಾರ ಬೆಳಗ್ಗೆ 6:35. 6:35. ಹೌದು ಮೇಡಮ್. ಏನ್ ಪ್ರಶ್ನೆ ಇತ್ತು? ಅವನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿ ಎಂಟೆಕ್ ಮಾಡಿದ್ದೀನಿ. ಓಕೆ. ಒಳ್ಳೆ ಎಲ್ಲ ಜಾಬ್ ಸಿಕ್ತಿಲ್ಲ ಮೇಡಮ್, ಅದಕ್ಕೆ ಕೆಲಸದ ಬಗ್ಗೆ ಕೇಳಬೇಕಾ? ಸರಿ, ಹೌದು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಯಾಕೆ ಪಾಪ ಅಷ್ಟೆಲ್ಲ ಓದಿ, ಏನು ಇಷ್ಟೆಲ್ಲ ಹಣ ಸುರಿದು ಇನ್ವೆಸ್ಟ್ ಮಾಡಿ ಕಷ್ಟಪಟ್ಟು ಓದಿ
ಇದೆಲ್ಲ ತೊಗೊಂಡು ಸರ್ಟಿಫಿಕೇಟ್ಸ್ ತೊಗೊಂಡು ಆದರೂ ಕೆಲಸ ಸಿಗ್ತಾ ಇಲ್ಲ ಅಂದರೆ ಏನು ಅಂತ ನಿಮ್ಮ ಪ್ರಶ್ನೆ. ಆತಂಕ ಬೇಡ. ಈಗ ಕುಜದಶೆಯಲ್ಲಿ ಅವರಿಗೆ ಕುಜಭುಕ್ತಿ ನಡೀತಾ ಇದೆ ನೋಡಿ. 2026 ಜೂನ್ವರೆಗೆ ಅವರಿಗೆ ಸ್ವಲ್ಪ ಬಲಹೀನವಾಗಿದೆ. 2026 ಜೂನ್ವರೆಗೆ ಏನು ಜೀವನ ಮುಗಿದೋಗಿಲ್ಲ, ಆತಂಕ ಮಾಡ್ಕೋಬೇಡಿ. ಏನೋ ಸಣ್ಣ ಪುಟ್ಟ ಕೆಲಸ ಸಿಕ್ಕು ಅಥವಾ ಏನೋ ಒಂದು ಅಸಮಾಧಾನ ಉಂಟಾಗಿ ಈ ಥರ ಆಗುತ್ತೆ. ಆಮೇಲೆ 2026 ಜೂನ್ ನಂತರದಲ್ಲಿ ಗುರು ಭುಕ್ತಿ ಶುರುವಾಗುತ್ತೆ. ತುಂಬ ಚೆನ್ನಾಗಿದೆ. ಆಗ ಗುರು ಧನಸ್ಥಾನದಲ್ಲಿದ್ದಾನೆ, ಆತ ಕರ್ಮಾಧಿಪತಿಯಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಇದು ನೋಡಿಪ್ಪ ಅವರ ಬಲ. ಅಲ್ಲಿಂದ ನಮಗೆ ಒಂದು ಟೈಮ್ ಬರಬೇಕು. ಒಂದು ಟೈಮ್ ಬಂದ ತಕ್ಷಣ ಟೇಕ್ ಆಫ್ ಆಗುತ್ತೆ ಲೈಫ್. ಹಾಗಾಗಿ ಎಲ್ಲವರಿಗೆ ಸ್ವಲ್ಪ ಕಾಯಬೇಕಷ್ಟೇ. ಇನ್ನೇನು ಆತಂಕ ಬೇಡ. ಯಾವುದೇ ಒಂದು ತೊಂದರೆಗಳಿದೆಯೋ ಇನ್ನೇನು ಆತಂಕ ಪಡಬೇಡಿ. ಪ್ರಯತ್ನ ಮಾಡ್ತಾ ಇರಲಿ. ಒಳ್ಳೆ ಕಾಲ ಬರುತ್ತೆ 26ರಲ್ಲಿ. ಯೋಚನೆ ಮಾಡೋದು ಬೇಡ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಹಣ ಸಂಪಾದನೆ, ಕೀರ್ತಿ ಸಂಪಾದನೆ, ಯಶಸ್ಸು ಎಲ್ಲವೂ ಬರುತ್ತದೆ. ನಿರಾತಂಕವಾಗಿರಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮಹಾಲಕ್ಷ್ಮಿ ಅವರು ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹಾಲಕ್ಷ್ಮಿ ಅವರೇ. ಹಾ ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಹಾಲಕ್ಷ್ಮಿ ಅವರೇ, ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಕೇಳಿಸ್ತಾ ಇದೆಯಾ ಮಹಾಲಕ್ಷ್ಮಿ ಅವರೇ? ಮಾತಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದ್ರಾ? ಹಾ ಮಾಡಿದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನು ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ನಾನು ನಿಮ್ಮ ಹುಟ್ಟಿದ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ನಾನು ಎಲ್ಲಾ ವಿಷಯದಲ್ಲೂ ನೊಂದು ಬಿಟ್ಟಿದ್ದೀನಿ. ಮಹಾಲಕ್ಷ್ಮಿ ಅವರೇ ನಮಸ್ಕಾರ. ಹಾ ನಮಸ್ಕಾರ ಗುರುಗಳೇ. ನಮಸ್ಕಾರ. ಯಾಕೆ, ಏನು ಎಲ್ಲ ವಿಷಯದಲ್ಲೂ ನೊಂದು ಬಿಟ್ಟಿದ್ದೀರಾ ಅಂತಂದ್ರೆ ಏನಾಯ್ತು ಪಾಪ ತಮಗೆ? ಏನು ತಮ್ಮದು ರಾಶಿ? ನಂದು 1969 ಡೇಟ್ ಆಫ್ ಬರ್ತ್ ಗುರುಗಳೇ. ಏನು ತುಂಬಾ ನೊಂದು ಬಿಟ್ಟಿದ್ದೀನಿ ಎಲ್ಲಾ ವಿಷಯದಲ್ಲೂ. ನಂದು ಗುರುಗಳೇ ಏನು ಡೇಟ್ ಏನು ತಮ್ಮದು? ಪೂರ್ವ ಭಾದ್ರ ನಕ್ಷತ್ರ ಕುಂಭರಾಶಿ. ಕುಂಭರಾಶಿ. ನಂದು ಆಯ್ತು, ಸರಿ ಸರಿ. ಏನು ಹೇಳಿ ಪ್ರಶ್ನೆ. ಮಗಂದು 96. ಈಗ ಮೊದಲು ನಿಮ್ದು ಗಮನಿಸೋಣ. ಮಗಂದು ನಿಮ್ಮ ವಿಚಾರ ಮಾಡಿಬಿಡೋಣ. ಯಾಕೆಂದರೆ ನೋವು ಮೊದಲು ನೀವು ಮೊದಲು ಬೇರು, ಆಮೇಲೆ ವೃಕ್ಷ, ಏನು ಕೊಂಬೆ. ಹಾಗಾಗಿ ಮಗಂದು ಆಮೇಲೆ ನೋಡೋಣ. ಈಗ ನಿಮಗೆ ಇರ್ತಕ್ಕಂಥ ನೋವಿಗೆ ಕಾರಣ ನನಗನ್ಸುತ್ತೆ ನೋಡಿ, 7.5 ಪ್ರಭಾವದಲ್ಲಿದ್ದೀರಾ. ಕುಂಭರಾಶಿಯವರಿಗೆ ಅದು ನಡೀತಾ ಇದೆ. ಹೀಗಾಗಿ ದುಃಖಂ ದಿನೇಶಾತ್ಮಜ ಅಂತ ಶಾಸ್ತ್ರದ ಮಾತು. ದುಃಖವನ್ನು ತಂದುಕೊಡ್ತಾನೆ ಶನೈಶ್ಚರ ಅಂತ. ಹೀಗಾಗಿ ಇದು ನಿಮಗೆ ಮನಸ್ಸಿಗೆ ಪೆಟ್ಟು ಬೀಳ್ತಕ್ಕಂಥದ್ದು. ಕುಟುಂಬದಿಂದ ಆಗಿರಬಹುದು, ನಿಮ್ಮ ವೈಯಕ್ತಿಕ ಆರೋಗ್ಯದ ವಿಚಾರದಿಂದ ಆಗಿರಬಹುದು, ಎಲ್ಲ ರೀತಿಯಲ್ಲೂ ಅದು ಬಾಧಿಸುತ್ತೆ. ಹೀಗಾಗಿ ಪಾಪ ನಿಮ್ಮ ಧ್ವನಿಯಲ್ಲಿ ಆ ನೋವಿನ ಭಾರ ಹಾಗೆ ಮಡುಗಟ್ಟುಬಿಟ್ಟಿದೆ. ಇದಕ್ಕೆ ಏನಪ್ಪ ನಿವಾರಣೆ ಅಂತಂದರೆ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಶನಿವಾರ ಮಾಡಿಸಿ, ಎಳ್ಳೆಣ್ಣೆ ದಾನ ಮಾಡಿ. ಹೀಗೆ 23 ಶನಿವಾರ ನೀವು ತಪ್ಪದೇ ಈಶ್ವರ ಸನ್ನಿಧಾನಕ್ಕೆ ಇದನ್ನು ತಲುಪಿಸಿ ನೋಡಿ. ನಿಮ್ಮ ಸಂಕಟ ಹಾಗೆ ಕರಗಿ ತಿಳಿ ಆಗ್ತೀರ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗಿರಿಜಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/11/2000. 12/11/2000. ಸಮಯ 2000 ಬೆಳಗ್ಗೆ 9:05 ಭಾನುವಾರ. 9:05. ಸರಿ, ಏನ್ ಪ್ರಶ್ನೆ ಇತ್ತು ಮಾ? MCA ಮಾಡಿದಾಳೆ ಮೇಡಮ್. ಈ ಕೆಲಸದ ಬಗ್ಗೆ ಕೇಳ್ಬೇಕು. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ನಮಸ್ಕಾರ ಗಿರಿಜಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ತಾವು? ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಾವು ತುಂಬಾ 1-2 ವರ್ಷ 3 ವರ್ಷದಿಂದ ನೋಡ್ತಾ ಇದೀವಿ ಸರ್. ಸಂತೋಷ. ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ ಸರ್. ಆಗಲಿ ಬಹಳ ಸಂತೋಷ. ಇವರ ಈಗ ನೀವು ಉದ್ಯೋಗದ ಬಗ್ಗೆ ಕೇಳಿದ್ರಿ. ಪಾಪ ಓದಿದ್ದಾರೆ, ಯಾಕೋ ಅನುಕೂಲ ಆಗ್ತಾ ಇಲ್ಲ ಅಂತ ನೋಡಿ. ಇವರಿಗೀಗ ಮಾರ್ಚ್ 19 ನಂತರ ಗುರುಭುಕ್ತಿ ಶುರುವಾಗುತ್ತೆ. ಅಲ್ಲಿಂದ ತುಂಬ ಚೆನ್ನಾಗಿದೆ. ಹೀಗಾಗಿ ನನಗನ್ಸುತ್ತೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇವರಿಗೆ ಒಂದು ಹೊಸ ಅವಕಾಶ ಸಿಗುತ್ತೆ. ಇವರ ಬದುಕು ಕೂಡ ಒಂದು ಯುಗಾದಿ, ಹೊಸ ದಾರಿಗೆ ಒಂದು ಚಾಲನೆ ಸಿಗುತ್ತೆ. ಹೀಗಾಗಿ ಆತಂಕ ಬೇಡ. ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಬುಧ ಲಾಭಸ್ಥಾನದಲ್ಲಿದ್ದಾಗ ಖಂಡಿತ ವೃತ್ತಿಯಲ್ಲಿ ಒಂದು ವಿಶೇಷ ಸ್ಥಾನಮಾನ, ಲಾಭ, ಗೌರವ ಇತ್ಯಾದಿ ಎಲ್ಲವೂ ಉಂಟಾಗುತ್ತೆ. ಹೀಗಾಗಿ ಆತಂಕ ಬೇಡ. ಯುಗಾದಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಆಮೇಲೆ ಖಂಡಿತ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬಸವರಾಜ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. ಹುಟ್ಟಿದ ದಿನಾಂಕ ಇಲ್ಲ. 108ರಲ್ಲಿ ಒಂದು ಸಂಖ್ಯೆ ಹೇಳಿ ಸರ್. ಅದ್ರ ಒಳಗೆ 92. 92. ಏನ್ ಪ್ರಶ್ನೆ ಇತ್ತು?
ಮುಂದಿನ ಭವಿಷ್ಯ ಹೇಗಿದೆ ಅಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಬಸವರಾಜಪ್ಪನವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ಎಷ್ಟು ತಿಂಗಳುಗಳಾಗೋಯ್ತು ನೀವು ಮಾತಾಡಿಸಿ? ಬಹಳ ದಿನ ಆತ್ರಿ, ಅದಕ್ಕೆ ಕಾಲ್ ಮಾಡಿದ್ದೆ. ಇಲ್ಲಿ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಇಲ್ಲ ಆರಾಮದವ್ರಿ ಗುರುಜಿ. ನೀವು ಆ ಹರಿಹರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಿ ಅಲ್ವಾ ಪಾಪ? ಹೋಗಿ ಬಂದಿವ್ರಿ ಗುರುಜಿ. ಆಗಲಿ ನೋಡಿ, ಆತಂಕ ಏನು ಬೇಡ. ನಿಮಗೆ ಹತ್ತಿರದಲ್ಲಿ ಯಾವ್ದಾರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರ ಸನ್ನಿಧಾನಿಗೆ ಒಂದು ಅಭಿಷೇಕ, ಭಸ್ಮಾರ್ಚನೆ ಇತ್ಯಾದಿ ಮಾಡಿ. ಆರೋಗ್ಯ ಸರಿ ಇದೆ, ನೀವು ಚೆನ್ನಾಗಿದ್ದೀರಾ, ಅದರಲ್ಲಿ ಏನು ಸಂಶಯ ಬೇಡ. ಒಳ್ಳೆಯದಾಗುತ್ತೆ. ಈಶ್ವರನ ಆರಾಧನೆ ಮಾಡ್ತಾ ಬನ್ನಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಈಗ ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ಬುಧ ಹಾಗೂ ಸೂರ್ಯನ ಸಂಕ್ರಮಣವನ್ನು ನಾವು ಕಾಣ್ತೀವಿ. ಈ ಕಾರಣದಿಂದಾಗಿ ಗ್ರಹಗಳಲ್ಲಿ ಅಂದರೆ ರಾಶಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಗ್ರಹಗಳ ಸಂಕ್ರಮಣದಿಂದಾಗಿ ಆ ಫಲಗಳು ವ್ಯತ್ಯಾಸ ಆಗ್ತಕ್ಕಂಥದ್ದು ನೋಡ್ತಾ ಹೋಗೋಣ. ನಾವು ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಹಣಕಾಸಿನ ತೊಂದರೆಗಳು, ಬಂಧು ಮಿತ್ರರ ಸಹಕಾರ, ಚಂದ್ರನ ಬಲ ಚೆನ್ನಾಗಿರುತ್ತದೆ. ಹೀಗಾಗಿ ಕೃಷಿಕರಿಗೆ ಅನುಕೂಲ. ನೀರಿನ ಉತ್ಪನ್ನಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಬಲ. ಬಂಧು ಮಿತ್ರರಲ್ಲಿ ತುಂಬ ಆತ್ಮೀಯತೆ ಬಂದುಬಿಡುತ್ತೆ. ಈ ವಾರದಲ್ಲಿ ಎಂತಹ ಶತ್ರುಗಳಾಗಿದ್ದವರು ಬಂಧುಗಳು ತುಂಬ ಆತ್ಮೀಯರೇನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅವ್ರ ಜೊತೆ ಒಂದು ವಿಹಾರ, ಪ್ರಯಾಣ, ಇನ್ನೇನು ಈ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ವಾರದ ಆದಿ ತುಂಬ ಗುಡ್. ಮಾಂದಿ ಸಂಚಾರದಿಂದಾಗಿ ಹಣಕಾಸಿಗೆ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ನೋಡಿ, ಬುಧನ ಪರಿವರ್ತನೆ ಇದೆ. ಹೀಗಾಗಿ ಆತ ತೃತೀಯದ ಅಧಿಪತಿ ಹೌದು, ಷಷ್ಠಾಧಿಪತಿ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರು. ಅವನು ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಬುಧನ ಸ್ಥಾನ ನೀಚಾಭಿಲಾಷಿ ಆದಾಗ ಸ್ವಲ್ಪ ಕುಗ್ಗತ್ತೆ. ಈ ಕಾರಣದಿಂದಾಗಿ ಉಳಿದಾಗಿನ ವಾರದ ಅಂತ್ಯಭಾಗದಲ್ಲಿ ನೋಡೋಣ. ವಾರದ ಅಂತ್ಯಭಾಗದಲ್ಲಿ ಮೇಷರಾಶಿಯವರಿಗೆ ಮಕ್ಕಳಿಂದ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ಚಂದ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ. ಸ್ತ್ರೀಯರಿಗಂತೂ ಮುಂದೆ ಏನಾಗಬಹುದು ಅನ್ನೋದನ್ನು ಊಹೆ ಮಾಡ್ತಕ್ಕಂಥ ಶಕ್ತಿ ಅದು ತುಂಬ ಚೆನ್ನಾಗಿರ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ ಇದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿದೆ. ರವಿಯೂ ಲಾಭದಲ್ಲಿ, ಬುಧನೂ ಲಾಭದಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಚೆನ್ನಾಗಿ ವಾರ ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಕ್ಷೇತ್ರ ದರ್ಶನ ಆದರೂ ಮಾಡಿ, ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಈ ವಾರದಲ್ಲಿ ನೀವು ಹೋಗಿ ಬನ್ನಿ, ಅದು ನಿಮಗೆ ಹೆಚ್ಚಿನ ಬಲ ಕೊಡುತ್ತೆ. ಆತಂಕ ಬೇಡ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ವೃತ್ತಿಯಲ್ಲಿ ಧನಲಾಭ ತುಂಬ ಚೆನ್ನಾಗಿದೆ. ಹಾಲು, ವಸ್ತ್ರ, ಹೈನುಗಾರಿಕೆ ಈ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ಸಹೋದರಿಂದ ಸಹಕಾರ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ಸೇವಕರು, ಸಹಾಯಕರು ಅವರಿಂದ ಅನುಕೂಲ ಆಗ್ತಕ್ಕಂಥದ್ದು. ಈ ಯಾವುದೇ ಆಗಂತುಕ ಸಮಸ್ಯೆಗಳು ಅಂದರೆ ಅಚಾನಕ್ಕಾಗಿ ಬರ್ತಕ್ಕಂಥ ಸಮಸ್ಯೆಗಳಿಲ್ಲದೆ ನಿರಾಳವಾಗಿರ್ತಕ್ಕಂಥದ್ದು. ಸ್ತ್ರೀಯರಿಗೆ ಬಲ, ಧೈರ್ಯ, ಸಾಹಸ ಇದೆಲ್ಲ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ವಾರದ ಆದಿ ಗುಡ್. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಪ್ರಯಾಣದಲ್ಲಿ ಅನುಕೂಲ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ಸಮಾಧಾನ, ವೃತ್ತಿಯಲ್ಲಿ ಅನುಕೂಲ, ಒಳ್ಳೆಯ ಫಲವೇ ಇದೆ. ವೃಷಭ ರಾಶಿಯವರು ಕೂಡ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ನಿಮಗೂ ಕೂಡ ತುಂಬ ಉತ್ತಮವಾದ ಫಲಗಳನ್ನು ಕಾಣಬಹುದು. ಈ ವಾರ ನಿಮಗೇನಂತಹ ಕಿರಿಕಿರಿ ಇಲ್ಲ. ಕೆಲಸದ ವಿಚಾರದಲ್ಲಿ ಕೊನೆಗೆ ವೀಕೆಂಡ್ ವೇಳೆಗೆ ಸ್ವಲ್ಪ ಕಿರಿಕಿರಿಗಳು ಅಥವಾ ಇನ್ನೇನೋ ಒಂದು ವಿಘ್ನಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಅದರ ಹೊರತಾಗಿ ಇನ್ನೇನು ಆತಂಕದ ವಾತಾವರಣ ಇಲ್ಲ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ಆರೋಗ್ಯದ ದೃಷ್ಟಿಯಿಂದ ನಿಮ್ಮನ್ನು ಸ್ವಲ್ಪ ಕಾಪಾಡುತ್ತೆ. ಇದು ವೃಷಭ ರಾಶಿಯು ಬೇಕಾಗಿರ್ತಕ್ಕಂಥ ಪರಿಹಾರ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಬಾಧೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಹುಷಾರು, ಓಡಾಡಿ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇರತಕ್ಕಂತಹ ಸಾಧ್ಯತೆ ಇದೆ. ಹುಷಾರಾಗಿರಿ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಬೇಕು ನೀವು. ನಷ್ಟ ಸಂಭವಿಸೋ ಸಾಧ್ಯತೆ ಇದೆ. ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಹುಷಾರು. ಇನ್ನು ಧರ್ಮ ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳು, ಯಾವುದೋ ಮದುವೆ ಫಂಕ್ಷನ್ನು ಈ ಥರದಲ್ಲಿ ಭಾಗಿಯಾಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಅಂತೂ ನಿಮ್ಮ ಸಂತೋಷ ಇಮ್ಮಡಿ ಆಗ್ತಕ್ಕಂಥದ್ದು. ಒಂದು ಕೂಟ, ಏನು ಕುಟುಂಬ ಕೂಟ ಅಂತೀವಲ್ಲ, ಆ ರೀತಿಯಲ್ಲೇ ಗೆಟ್ ಟುಗೆದರ್ ಪಾರ್ಟಿಗಳಾಗಿರಬಹುದು. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಪ್ರಯಾಣದಲ್ಲಿ ಅನುಕೂಲ, ಸೇವಕರು, ಸಹಾಯಕರಿಂದ ಅನುಕೂಲ ಆಗ್ತಕ್ಕಂಥದ್ದು. ನಂತರ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಅದು ಕಾರಣ ಮಾಂದಿಯಿಂದಾಗಿ. ವೃತ್ತಿಗಳ ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಿ. ಇಷ್ಟು ಹೊರತಾಗಿ ಇನ್ನು ಆತಂಕದ ಫಲ ಅಂತ ಏನೂ ಇಲ್ಲ. ಹೀಗಾಗಿ ನಾಗ ಸನ್ನಿಧಾನಕ್ಕೆ ಸ್ವಲ್ಪ ಎಳನೀರನ್ನ ಅಭಿಷೇಕ ಮಾಡಿಸಿ, ಅದು ನಿಮಗೆ ಬಹಳ ವಿಶೇಷವಾದ ಫಲ ಕೊಡುತ್ತೆ. ಒಂದು ಧೈರ್ಯ, ಸ್ಥೈರ್ಯ ಕೊಡುತ್ತೆ. ತೊಡಕುಗಳನ್ನು ಬಿಡಿಸಿಕೊಡುತ್ತೆ. ಇದು ಮುಖ್ಯವಾಗಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ತಾವು. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.